ಇದು GBM ಅಲ್ಲ, ನೇಮಕಾವಸ್ಥೆ, ಜನರ ಹಣವನ್ನು ಪೋಲ್ ಮಾಡತಕ್ಕಂಥ ಸಭೆ ಇದೆ. ಕೋಲಾರ ತಾಲೂಕು 3 ಮಾಡಿದ್ದೀರಿ. ಇದ್ರ ಪರ ಎಷ್ಟು, ವಿರೋಧ ಎಷ್ಟು? ಅಷ್ಟೇ ಮೇಡಮ್ ನಾವು ಕೇಳ್ತಾ ಇರೋದು ತಾಲೂಕು ಕಲ್ಬಿಟ್ಟಿದ್ರೆ ಹತ್ತಿರಲಿ ಕೆಲಸ ನೋಡ ಸರ್. ದಯಮಾಡಿ ಅವ್ರನ್ನ ಆಡಳಿತಾಧಿಕಾರಿ ಕರೆಸಿ ಇದು ಮಾಡೋ ಮೆಥಡ್ ಅವ್ರಿಗೆ ಕೇಳಿ, ಅವರೇ ಒಂದು ಲೆಟರ್ ಕೊಡಲಿಲ್ಲ ನಮಗೆ. ನಾವು ನಮ್ಮ ಹತ್ರ ವಿಡಿಯೋ 980 ಅಧ್ಯಕ್ಷರುಗಳು ಸರ್, ಅವ್ರ ಲೆಕ್ಕ 1200-300 ಜನ ಆಗ್ತಾರೆ. ಕೋಚಿಂಗ್ನ ಏನು ಅವರು ಇಲ್ಲಿಗಲ್ ಆಗಿ ಕಾನ್ಸ್ಟಿಟ್ಯೂನ್ಸಿಗಳನ್ನು ಡಿವೈಡ್ ಮಾಡಿದ್ರು, ಅದನ್ನು ಜನರಲ್ ಬಾಡಿ ಮೀಟಿಂಗ್ ಕರೆದು ಆ ಎಲ್ಲ ಹಾಲು ಉತ್ಪಾದಕದ ಜನರ ಅಭಿಪ್ರಾಯಗಳನ್ನು ಕೇಳಿ ಸಭೆ ಮಾಡಬೇಕು ಅಂತೇಳಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಇವತ್ತು ಆದೇಶ ಮಾಡಿದೆ. ಆ ಆದೇಶದನ್ವಯ ಇಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ಆ ಒಂದು ಕೋಚಿಂಗ್ನ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಮೈತ್ರಿ ಮೇಡಮ್ ಅವರು ಇವತ್ತು ಅಧ್ಯಕ್ಷರ ಸಭೆಯನ್ನು ಕರೆದಿದ್ದರು. ಎಲ್ಲ ಸಭೆಯಲ್ಲಿ ಜಿಲ್ಲೆಯ ಸುಮಾರು 700-800 ಜನ ಉತ್ಪಾದಕರು ಭಾಗವಹಿಸಿದರು. ಸಭೆ ಪ್ರಾರಂಭ ಆಯಿತು. ಸಭೆಯಲ್ಲಿ ಒಂದು ರಾಜ್ಯ ನಮ್ಮ ರೈತ ಗೀತೆ ಮತ್ತು ನಾಡಗೀತೆಯನ್ನು ಹಾಡಲಾಯಿತು. ತದನಂತರ ಸಭೆಯಲ್ಲಿ ಆಡಳಿತಾಧಿಕಾರಿಗಳು ಆ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿಯವರು ಅಜೆಂಡವನ್ನು ಓದಿದ ತಕ್ಷಣ ಅಲ್ಲಿ ಸಭೆಯಲ್ಲಿ ಮತ್ತು ನಾವು ಈ ಸಭೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ. 1 ನಿಮಿಷವಾದರೂ ಕೂಡ ಅವಕಾಶ ಕೊಡದೆ ಏಕಾಏಕಿಯಾಗಿ ಆ ಸಭೆಯಲ್ಲಿ ಆ ಆಡಳಿತಾಧಿಕಾರಿಗಳು ಘೋಷಣೆ ಮಾಡ್ತಾರೆ 600 ಮತ್ತು 125 ಅಂತ ಘೋಷಣೆ ಮಾಡ್ತಾರೆ. ಆ ಸಭೆಯಲ್ಲಿ ಚೇರ್ ಹಾಕಿದ್ದೇ ಆಯಿತು. ಜನ ಎಲ್ಲ ಡೈರೆಕ್ಟ್ ಆಚೆ ಇದ್ದರು, ಅವಕಾಶ ಕೊಡಲಿಲ್ಲ. ಯಾವ ತಾಲೂಕಲ್ಲಿ ಕೂಡ ಈ ಥರ ಮಾಡಿದ್ದೀವಿ, ಸರಿ ತಪ್ಪು ಅಂತ ಕೇಳಲಿಲ್ಲ. ಇದು GBM ಅಲ್ಲ, ನೇಮಕಾವಸ್ಥೆ, ಜನರ ಹಣವನ್ನು ಪೋಲ್ ಮಾಡತಕ್ಕಂಥ ಸಭೆ ಇದೆ. ಬಹುಶಃ ನನ್ನ ಮಾಹಿತಿ ಪ್ರಕಾರ ಈ ಥರ GBM ಮಾಡೋ ಅಗತ್ಯ ಇರಲಿಲ್ಲ ಅಂತ ನನ್ನ ಅನಿಸಿದೆ. ಯಾಕೆಂದರೆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಇವತ್ತು ನ್ಯಾಯಾಲಯ ಆ ಎಲ್ಲ ಸಂಘದ ಅಧ್ಯಕ್ಷರ ಅಭಿಪ್ರಾಯವನ್ನು ಕೇಳಿ ಅಂತ ಮೀಟಿಂಗ್ ಮಾಡಿದ್ದಕ್ಕಂದರೆ ಈ ಆಡಳಿತಾಧಿಕಾರಿ MD ಗೋಪಾಲ್ ಮೂರ್ತಿ ಸೇರಿಕೊಂಡ್ರು. ಯಾರ್ದೋ ಹುನ್ನಾರಕ್ಕೆ ಕಟ್ಟು ಬಿದ್ದು, ಯಾರ್ದೋ ಮಾಜಿ ಅಧ್ಯಕ್ಷ ಒಬ್ಬರು ಸ್ಟೇಜಲ್ಲಿ ನಿಂತ್ಕೊಂಡು ಸ್ಟೇಜಲ್ಲಿ ಓಪನ್ ಆಗಿ ಹೇಳ್ತಾರೆ ಅನೌನ್ಸ್ ಮಾಡಿ ಅಂತ. ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಅಲ್ವಾ? ಪ್ರಜಾಪ್ರಭುತ್ವ ನಾನು ಕೂಡ ಮುಂದೆ ಹೋಗಿ ಅವಕಾಶ ಕೊಡಿ ಅಂತ ವಿನಂತಿಯನ್ನು ಮಾಡ್ತೀನಿ. ಆ MD ಅವರ ನೋಡ್ರಿ ಅಂತ ಹೇಳ್ತೀನಿ. ಹಲವು ನೋಡೋದಿಲ್ಲ. ಅವರು ಆ ಕೇಂದ್ರೀಕೃತ ಆಗಿದ್ದು ಮಾಜಿ ಅಧ್ಯಕ್ಷರ ಕಡೆ, ಮಾಜಿ ಅಧ್ಯಕ್ಷ ಸನ್ನೆ ಕೂಡ ಅನೌನ್ಸ್ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವನ? ಯೋಚನೆ ಮಾಡಿ. GBMಲ್ಲೇ ಇಷ್ಟು ಗುಂಡಾಗಿರಿ ಮಾಡಿ ತಪ್ಪು ಮಾಡ್ತಾರೆ ಅಂದರೆ ಇನ್ನು ಕೋಚಿಮಲ್ನಲ್ಲಿ ಕೋಲಾರ ತಾಲೂಕಲ್ಲಿ ಎಷ್ಟು 1000 ಕೋಟಿ ಲೂಟಿ ಮಾಡಿರ್ಬೋದು ಅಂತೇಳಿ ನಾವು ಯೋಚನೆ ಮಾಡಿ. ಇದು ಉದಾಹರಣೆ. ಏಕಪಕ್ಷೀಯವಾಗಿ 5 ವರ್ಷಗಳಲ್ಲಿ ಎಷ್ಟು ಕೋಟಿಗಳನ್ನು ಲೂಟಿ ಹೊಡೆದಿರ್ಬೋದು ಸರ್ಕಾರಿ ಬಡವರ ದುಡ್ಡು ಅಂತ ಯೋಚನೆ ಮಾಡಲಾಗ್ತದೆ. ನಮಗೆ ಯಾರಿಗೂ ಸ್ವಾರ್ಥ ಇಲ್ಲ. ಆ ರೈತರು, ಬಡವರು, ಹೆಣ್ಮಕ್ಕಳು ಅವರಿಗೆ ಹಾಲಿಗೆ 5 ರೂಪಾಯಿ ಹಚ್ಚಿಕೊಡೋದಿಲ್ಲ. ಆದರೆ ನೀವಿವತ್ತು ಕೋಟ್ಯಾಂತರ ರೂಪಾಯಿ ತಿಂದು ಮಜಾ ಮಾಡ್ತಾಯಿದ್ದೀವಿ. ಇವತ್ತೇನು ಕೋಲಾರ ಹಾಲು ಒಕ್ಕೂಟದಲ್ಲಿ ಏನು ಆ ಭ್ರಷ್ಟಾಚಾರ ಹಗರಣಗಳಾಗ್ತಾ ಇದೆ, ಬಹುಶಃ ಅದು ಪಾರದರ್ಶಕ ಮಾಡಿದರೆ ಕೋಲಾರ ಜಿಲ್ಲೆಯ ಪ್ರತಿ ಹಾಲು ಕರೀತಕ್ಕಂಥ ಹೆಣ್ಣುಮಗಳಿಗೆ
1 ಲೀಟ್ರಿಗೆ 5 ರೂಪಾಯಿ ಜಾಸ್ತಿ ಕೊಡ್ಬೋದು. ಆದರೆ ಈ ಹೆಗ್ಗಣಗಳಲ್ಲಿ ಈ ಆಡಳಿತ ವರ್ಗ ಹೆಗ್ಗಣಗಳು ಇವತ್ತು ಈ ಕೋಚಿಮುಲ್ನಲ್ಲಿ ತಿಂದು ತೇಗಿ ಇಡೀ ರೈತರ ಬಡವರ ಹೆಣ್ಣುಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಏನೂ ಕೂಡ ರಾಜಕೀಯವಾಗಿ ಅಲ್ಲ. ನಮ್ಮ ಹೋರಾಟ ಹೆಣ್ಣು ಮಕ್ಕಳ ಪರವಾಗಿ, ರೈತರ ಪರವಾಗಿ, ರೈತರ ಸಮಸ್ಯೆಯನ್ನು ಉಳಿಸುವ ಪರವಾಗಿ, ರೈತರಿಗೆ ಅವರ ದುಡ್ಡಿಗೆ ಏನೇನು ಮೋಸ ಆಗ್ತಾಯಿದೆ ಇದನ್ನು ಉಳಿಸಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತೇನು GBM ಕರೆದಿದ್ದಾರೆ, ಇದು ಸಂಪೂರ್ಣ ಕಾನೂನು ವಿರುದ್ಧವಾಗಿ GBMನ್ನು ಮಾಡೋ ಅಧಿಕಾರಿ ನಡ್ಕೊಂಡಿದ್ದಾರೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ. GBM ರೀತಿ ಮಾಡಲಿಲ್ಲ, ಯಾರ ಅನುಮೋದನೆ ಕೇಳಲಿಲ್ಲ. ಇದು ಕೇವಲ ಮಾಜಿ ಅಧ್ಯಕ್ಷ ಪಟಾಲ ಮಾಡತೆಯಂತೆ ಸಭೆ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತೇನೆ. ಅದೇ ಇದ್ರಲ್ಲ